ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಳಸಂದೆ ಅದು ಡ್ರೈ ನೀರಲ್ಲಿ ಹಾಕಿದ್ದೀನಿ ನೆನೆ ಹಾಕೋಕ್ಕೆ. ಇವಾಗ ಹಾಕಿದ್ರೆ ನಾಳೆಗೆ ರೆಡಿ ಆಗುತ್ತೆ ನೋಡಿ. ಶಬ್ದ ಬರ್ತಾಯಿದೆ. ನೆನೆ ಹಾಕಿದ್ಮೇಲೆ ಹಿಂಗಂದರೆ ಓಪನ್ ಆಗುತ್ತೆ, ಇವಾಗ ಆಗಲ್ಲ. ಸೊ ನೆನೆ ಹಾಕಿ ನಾಳೆ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಸಿ ಮೆಥಡಲ್ಲಿ ತೋರಿಸ್ತೀನಿ ನಾನು. ಕಾಲೇಜ್ ಮಕ್ಕಳು ಇಲ್ಲಾಂದರೆ ಟ್ರಾವೆಲ್ಗೆ ಹೋಗ್ದಲ್ಲೋ ಟ್ರಿಪ್ಪಿಗೆ ಹೋಗ್ದಲ್ಲೋ ಇಲ್ಲೆಲ್ಲ ಹೋಟೆಲಲ್ಲಿ ಕೂಡ ಕಿಚನ್ಸ್ ಇರುತ್ತಲ್ವ, ಅಲ್ಲಿ ಮಾಡ್ಕೋಬೋದು ಅಂಥೇಳಿ ವಾಚ್ ಮಾಡಿ ಫುಲ್ಲು ವಿಡಿಯೋನು. ನಮಸ್ಕಾರ. ಏನೇನು ಬೇಕು ಅಂದರೆ ಇದು ನೆಕ್ಸ್ಟ್ ಡೇ ಸೋಕ್ ಆಗೋಗಿದೆ. ಇದು ಇನ್ನು ಬಾಯ್ಲ್ ಆಗಿಲ್ಲ ಆದರೆ ನೋಡಿ, ಹಿಂಗಂದರೆ ಕಟ್ಟಾಗುತ್ತೆ. ಸೊ ಇದು ಸೋಕ್ ಆಗಿದೆ. ನೀರು ಚೇಂಜ್ ಮಾಡಿ ತೊಳಿಬೇಕು ಇನ್ನೊಂದು ಸತಿ. ಆಮೇಲೆ ನೀರು ಜೊತೆಲಿ ಬಾಯ್ಲ್ ಮಾಡ್ಕೋಬೇಕು. ಬೇಕಾಗಿರೋದೇನು ಅಂದರೆ ಫಸ್ಟು ಎಣ್ಣೆ ಬೇಕು. ಎಣ್ಣೆಗೆ ಜೀರಿಗೆ, ಸೋಂಪು ಹಾಕ್ತೀವಿ, ಆನಿಯನ್ನು, ಗ್ರೀನ್ ಚಿಲ್ಲಿ ಪೇಸ್ಟು, ಗಾರ್ಲಿಕ್ಕು ಮತ್ತು ಜಿಂಜರು ಇದಿಷ್ಟು ಹಾಕ್ತೀವಿ ಫಸ್ಟು. ಅದಾದಮೇಲೆ ಟೊಮೆಟೊ, ಬಾಯ್ಲ್ ಆಗಿರೋ ಕಾಳು, ಆಮೇಲೆ ಇದಿಷ್ಟು ಮಸಾಲ ಏನೇನಿದೆ ಹೇಳ್ತೀನಿ. ಇದು ಎಕ್ಸ್ಟ್ರಾ ಸ್ಪೈಸಿ ಹಾಟ್ ಚಿಲ್ಲಿ, ಇದು ಟರ್ಮರಿಕ್ಕು, ಇದು ಕಾಶ್ಮೀರಿ ಚಿಲ್ಲಿ, ಸ್ವಲ್ಪ ಇಂಗು, ಇದು ಮ್ಯಾಂಗೋ ಆಮ್ಚೂರ್ ಅಂತಾರಲ್ಲ, ಮ್ಯಾಂಗೋ ಡ್ರೈ ಪೌಡರು, ಇದು ಧನಿಯಾ, ಇದು ಜೀರಾ, ಇದು ಗರಂ ಮಸಾಲ, ಇದು ಹಾಟ್ ಚಿಲ್ಲಿ, ಟರ್ಮರಿಕ್ಕು, ಆಮೇಲೆ ಸೋಂಪು, ಇದು ಕಾಶ್ಮೀರಿ ಚಿಲ್ಲಿ ಪೌಡರು. ಇದಿಷ್ಟು ಬೇಕು. ಇವಾಗ ಫಸ್ಟು ಬಾಯ್ಲ್ಗೆ ಹಾಕೋಣ. ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದಾಯಿತು. ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗಲೇ.
ಬ್ಲ್ಯಾಕ್ ಪೆಪ್ಪರಿಂದ ನಾರ್ತ್ ಇಂಡಿಯನ್ ಕರಿ, ಅದು ರೈಸ್ ಜೊತೆಲೂ ತಿನ್ಬೋದು, ಚಪಾತಿ, ಪೂರಿ, ಪರೋಟ, ನಾನು ಆ ಥರದ್ದು ಯಾವುದೆಲ್ಲರೂ ತಿನ್ಬೋದು. ಎಂಜಾಯ್ ಮಾಡಿ. ಓಕೆ, ಬಾಯ್. ಇದು ಅದರದ್ದು ವಾಟ್ರ್ ಇರ್ತಲ್ಲ ಕುಕ್ ಆಗಿರೋದು, ಅದರಿಂದ ರಸಮ್ ಥರ ಮಾಡಿದ್ದೀನಿ. ಎಂಜಾಯ್ ಮಾಡಿ. ಓಕೆ, ಬಾಯ್.